ಧುರಂಧರ್ ದ ರಿವೆಂಜ್ ಟ್ರೈಲರ್ ರಿಲೀಸ್ ಆಗಿದೆ ಇವತ್ತು 11 ಗಂಟೆಗೆ. ಅಂದಂಗೆ ಪರ್ಸ್ನಲ್ ಆಗಿ ಹೇಳ್ಬೇಕು ಅಂದ್ರೆ ನನಗೆ ಪರ್ಸ್ನಲ್ ಆಗಿ ತುಂಬಾನೇ ಚೆನ್ನಾಗಿದೆ ಟ್ರೈಲರ್. ಅಂದಂಗೆ ಧುರಂಧರ್ ಫಸ್ಟ್ ಪಾರ್ಟ್ 1 ಇದೆಯಲ್ಲ ಅದು ತುಂಬಾನೇ ಚೆನ್ನಾಗಿತ್ತು ಮೂವಿ. ಯಾಕಂತಂದ್ರೆ ಒಬ್ಬ ಮಾಮೂಲಿ ಮನುಷ್ಯ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿರುವಂಥ ರೀತಿ ರಿವಾಜುಗಳನ್ನೆಲ್ಲ ತಿಳ್ಕೊಂಡು ಅಲ್ಲಿನ ಬದ್ಧತೆಗೆ ಹೇಗೆ ಅವನು ಅಳವಡಿಸ್ಕೊಂಡು ಹೋಗ್ತಾನೆ ಅನ್ನೋದು ಮೂವಿನ ತುಂಬಾನೇ ಚೆನ್ನಾಗಿ ಕಟ್ಕೊಟ್ಟಿದ್ರು. ಅದರಲ್ಲೂ ಕೂಡ ಪ್ರತಿಯೊಬ್ಬರ ಪರ್ಫಾರ್ಮೆನ್ಸು ಅದ್ಭುತವಾಗಿತ್ತು. ಅಕ್ಷಯ್ ಖನ್ನಾ ಅವರಂತೂ ತಿಂದಾಕ್ಬಿಟ್ಟಿದ್ರು, ಏನನ್ನು ಕೂಡ ಯಾರಿಗೂ ಸಹ ಉಳಿಸ್ತಾ ಇರೋ ರೀತಿ. ಅಂದಂಗೆ ಈಗ ಅದರ ಪಾರ್ಟ್ 2 ಬರ್ತಾ ಇದೆ ಮಾರ್ಚ್ 19ಕ್ಕೆ, ಅಂದರೆ ಇದೇ ತಿಂಗಳ 19ಕ್ಕೆ ಯುಗಾದಿ ಹಬ್ಬದ ಪ್ರಯುಕ್ತ ಬರ್ತಾ ಇದೆ. ನಾನು ಕೂಡ ತುಂಬಾನೇ ವೆಯ್ಟನ್ನು ಮಾಡ್ತಾ ಇದ್ದೀನಿ ಮೂವಿಗೋಸ್ಕರ. ಅಂದ್ಕೊಂಡಂಗೆ ಆಗಿದ್ದಿದ್ರೆ ಟಾಕ್ಸಿಕ್ ಕೂಡ ಅದೇ ದಿನ ಬರಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಬ್ಯಾಡ್ ಲಕ್ ಅನ್ಬೋದು. ಯಾಕಂತಂದರೆ ಅದು ಮುಂದಕ್ಕೆ ಹೋಗಿದೆ. ಈಗ ಸೋಲೋ ಪರ್ಫಾರ್ಮೆನ್ಸನ್ನು ತಗೊಂಡು ರಣವೀರ್ ಸಿಂಗ್ ಅವರು ಬರ್ತಾ ಇದ್ದಾರೆ. ಅಂದಂಗೆ ಹೆಂಗೆಲ್ಲ ಇತ್ತು ಟ್ರೈಲರ್ನಲ್ಲಿ, ಏನಾದ್ರು ಕಥೆಯನ್ನು ಬಿಟ್ಕೊಟ್ರ ಅಂತ ನೋಡ್ಕೊಂಡು ಬರೋಣ. ನೋಡ್ಕೊಂಡು ಬರೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದರೆ ಒಂದು ಲೈಕನ್ನು ಕೊಟ್ಟು ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊತೀನಿ. ಅಂದಂಗೆ ಟ್ರೈಲರ್ನಲ್ಲಿ ರಣವೀರ್ ಸಿಂಗ್ ಅವರು ಈ 2 ಪಾತ್ರಗಳಲ್ಲಿ ಅಂದರೆ 2 ಶೇಡ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ನನಗೆ ತುಂಬಾ ಚೆನ್ನಾಗಿತ್ತು. ಅಂದರೆ ಒಂದು ಬಿಯರ್ಡ್ ಆಗಿರೋವಂಥದ್ದು, ಇನ್ನೊಂದು ಬಿಯರ್ಡ್ಲೆಸ್ ಅಂತ. ಅದರಲ್ಲೂ ಟಾಕ್ಸಿಕಲ್ಲೂ ಕೂಡ ಇದೇ ಒಂದು ಪ್ಯಾಟ್ರನನ್ನು ಯೂಸನ್ನು ಮಾಡಲಾಗಿತ್ತು. ಅಂದರೆ ಒಬ್ಬ ಬಿಯರ್ಡ್ ಆಗಿರೋದು, ಇನ್ನೊಬ್ಬ ಬಿಯರ್ಡ್ಲೆಸ್, ಅದರಲ್ಲೂ ಕೂಡ ಇನ್ನೂ ಒಬ್ಬ ಇದ್ದಾನೆ. ಅಂದರೆ 3 ಶೇಡ್ಗಳಲ್ಲಿ ರಾಕಿ ಬಾಯ್ ಕಾಣಿಸ್ಕೊತಾರೆ ಅಂತ ಅಂದ್ಕೊಂಡಿದ್ದು. ಬಟ್ ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ. ಈಗ ನಾವು ಧುರಂಧರ್ ದ ರಿವೆಂಜನ್ನು ರಿವ್ಯೂವನ್ನು ಮಾಡ್ತಾ ಇದ್ದೀವಿ. ಅಂದಂಗೆ ಟ್ರೈಲರ್ನಲ್ಲಿ ಫುಲ್ ಅಂದರೆ ಫುಲ್ಲಾಗಿ ಬರೀ ಆ್ಯಕ್ಷನನ್ನೇ ತೋರಿಸಿದ್ದಾರೆ. ಅಂದರೆ ಹೊಡೆದಾಡೋದು ಮತ್ತು ಬೆಂಕಿ ಹಚ್ಚೋದು ಬರೀ ಇದೇ ರೀತಿ. ಅಂದರೆ ಕೆಲವೊಂದು ಡೈಲಾಗ್ಸ್ಗಳಿದ್ದಾವೆ, ಬಟ್ ಟ್ರೈಲರ್ನಲ್ಲಿ ಅದು ಅಷ್ಟೊಂದು ಇಂಪ್ಯಾಕ್ಟನ್ನು ಮಾಡೋದಿಲ್ಲ. ಥಿಯೇಟರ್ನಲ್ಲಿ ನೋಡಬೇಕು ಅದು ಇಂಪ್ಯಾಕ್ಟನ್ನು ಮಾಡುತ್ತಾ ಅಂತ. ಅಂದಂಗೆ ಇಲ್ಲಿರುವಂಥ ಕೊಟ್ಟಿರುವಂಥ ಫೈಟ್ ಆಗಲಿ ಆ್ಯಕ್ಷನ್ ಆಗಲಿ ತುಂಬಾ ಚೆನ್ನಾಗಿಯೇ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಟ್ರೈಲರ್ನಲ್ಲಿ ಅಲ್ಲಿ ಬಂದು ಹೋಗುವಂತಹ ಪ್ರತಿಯೊಂದು ಪಾತ್ರಗಳಾಗಿರ್ಬೋದು, ಇಲ್ಲಿ ಟ್ರೈಲರ್ನಲ್ಲಿ ಯಾವುದೋ ಒಂದು ಹೇಳೋದಕ್ಕೆ ಹೊರಟಿದ್ದಾರೆ, ಬಟ್ ಆದರೆ ಅದು ಸಾಧ್ಯವಾಗ್ತಾ ಇಲ್ಲ ಅಂತ ಅನ್ನಿಸ್ಬಿಡ್ತು ನನಗೆ. ಅಂದಂಗೆ ಪಾರ್ಟ್ 1ನಲ್ಲಿ ರೆಹಮಾನ್ ಡಕಾಯ್ತ್ ಮತ್ತು ಹಂಸನ ಮಧ್ಯೆ ಒಂದು ದೊಡ್ಡ ಕಾಳಗ ನಡೆಯುತ್ತೆ, ಆಯಿತಾ. ಅದರ ಬಿಟ್ಟಾದಮೇಲೆ ಇದನ್ನು ಧುರಂಧರ್ ದ ರಿವೆಂಜ್ ಅಂತ ಯಾಕೆ ಇಟ್ಟರಪ್ಪ ಅಂತಂದರೆ, ಇಲ್ಲಿ ಹಂಸನ ಜೊತೆಗೆ ಅದರದ್ದೇ ಆದಂಥ ಅಂದರೆ ಅದೇ ಫೇಸ್ ಆದಂಥ ಅವರೇ ದೊಡ್ಡ ರಿವೆಂಜನ್ನು ತೀರ್ಸ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಕೂಡ. ಅಂದರೆ ಅವರಿಗೆ ಅವರೇನೆ ರಿವೆಂಜನ್ನು ತಗೋತಾ ಇದ್ದಾರೆ. ಅದು ಹೇಗಿರ್ಬೋದು ಅಂತ ನಮಗೆ ಇಲ್ಲಿ ಗೊತ್ತಿಲ್ಲ, ಬಟ್ ಅವರಿಗೆ ಅವರೇನೆ ರಿವೆಂಜನ್ನು ತಗೊತಾ ಇದ್ದಾರೆ ಅನ್ನೋದು ಮಾತ್ರ ಗೊತ್ತಾಗಿದೆ. ಅನ್ನಂಗೆ ಆ ಇನ್ನೊಂದು ಕ್ಯಾರೆಕ್ಟರ್ನ ಹೆಸರು ಕೂಡ ಆಚೆ ಕಡೆಗೆ ಬಂದಿದೆ, ಅದನ್ನೇ ಜಸ್ಕಿರತ್ ಸಿಂಗ್ ರಂಗಿ ಅಂತ. ಪ್ರಾನೌನ್ಸಲ್ಲಿ ಏನಾದ್ರು ತಪ್ಪಾದರೆ ಕ್ಷಮಿಸಿ. ಅನ್ನಂಗೆ ಅವರೇನೆ ಇನ್ನೊಂದು ಪಾತ್ರವನ್ನು ಮಾಡ್ತಾ ಇರೋದು ಕೂಡ. ನನಗೆ ಮೂವಿನ ಯಾವಾಗ ನೋಡ್ತೀನಿ ಅಂತ ಕಾಯ್ತಾ ಇದ್ದೀನಿ. ಅಂದಂಗೆ ಬಿ ಜಿ ಎಮ್ ಕೂಡ ತುಂಬಾ ಚೆನ್ನಾಗಿಯೇ ಮೂಡಿ ಬಂದಿದೆ ಟ್ರೈಲರ್ನಲ್ಲಿ. ತುಂಬಾ ಚೆನ್ನಾಗಿತ್ತು ಬಿ ಜಿ ಎಮ್ ಕೂಡ, ಒಂದು ರೀತಿ ಸ್ಲೋ ಪಾಯ್ಸನ್ ಅಂತ ಅನಿಸುತ್ತೆ. ಅದಾದಮೇಲೆ ಒಂದೇ ಬಿ ಜಿ ಎಮ್ನ ಕೊಟ್ಟಿದ್ದಾರೆ, ಬಟ್ ಬೇರೆ ಎಲ್ಲೂ ಕೂಡ ಬೇರೆ ಏನು ಕೊಟ್ಟಿಲ್ಲ ಕೂಡ. ಆದರೆ ಹಂಸ ಅವರು ತುಂಬಾ ಚೆನ್ನಾಗಿಯೇ ಕಾಣಿಸ್ಕೊಂಡಿದ್ದಾರೆ ಟ್ರೈಲರ್ನಲ್ಲಿ. ಎನಿವೆ ಮೂವಿನ ನೋಡೋದಕ್ಕೆ ನಾನು ಕೂಡ ತುಂಬಾ ವೆಯ್ಟನ್ನು ಮಾಡ್ತಾ ಇದ್ದೀನಿ. ಧುರಂಧರ್ನೇ 2-3 ಸತಿ ನೋಡಿಬಿಟ್ಟೆ. ಯಾಕಂತಂದರೆ ಮೊದಲನೇ ಸತಿ ನೋಡಿದಾಗ ಅರ್ಥ ಆಗಿಲ್ಲ, ಎರಡನೇ ಸತಿ ಹಿಂಗೇನೆ ನೋಡಿದ್ಮೇಲೆ ಅರ್ಥ ಆಯಿತು. ಅಂದಂಗೆ ಈ ಮೂವಿನೂ ಕೂಡ ಅದೇ ರೀತಿ ಇರುತ್ತಾ ನೋಡೋಣ. ಅಂದಂಗೆ ಮೂವಿಯ ರನ್ನಿಂಗ್ ಟೈಮ್ ಇದೆಯಲ್ಲ ಅದು ತುಂಬಾ ಲ್ಯಾಂಗ್ ಆಗ್ತಾಯಿದೆ ಗುರುವೆ. ಅಂದಂಗೆ ಧುರಂಧರ್ ಪಾರ್ಟ್ 1 ಅಷ್ಟಿತ್ತು, ನೋ ಪ್ರಾಬ್ಲಮ್. ಯಾಕಂತಂದರೆ ಅದು ಒಂದು ಸೆಟ್ಟನ್ನು ಹಾಕ್ಬಿಟ್ಟು ಅಲ್ಲಿಗೆ ಬೇಕಾದಂಥ ಎಲಿಮೆಂಟ್ಸನ್ನು ಆ್ಯಡನ್ನು ಮಾಡಿ ಅದ್ರ ಬಗ್ಗೆ ನಮಗೆ ತಿಳಿಸಿ ಅದ್ರ ಬಗ್ಗೆ ಅವ್ರು ಸ್ವಲ್ಪ ಹೇಳಿ ರೀತಿ ರಿವಾಜುಗಳನ್ನೆಲ್ಲ ಹೇಳೋದು ಸ್ವಲ್ಪ ಕಷ್ಟ ಇತ್ತು. ಹಂಗಾಗಿ ಮೂವಿಯ ರನ್ನಿಂಗ್ ಟೈಮ್ ಅಷ್ಟಿತ್ತು. ಇಟ್ಸ್ ಓಕೆ, ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಬೋದು. ಬಟ್ ಇವರು ಸೆಕೆಂಡ್ ಪಾರ್ಟನ್ನು ಕೂಡ ಸುಮಾರು 3 ಗಂಟೆ 44 ನಿಮಿಷ ಇಟ್ಟರೆ ಮೂವಿನ ನೋಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂತಂದರೆ ಇವರು ಆಲ್ರೆಡಿ ಎಲ್ಲದ್ರ ಬಗ್ಗೆನೂ ಹೇಳಿದ್ದಾರೆ. ಒಬ್ಬ ಮನುಷ್ಯ ಎಷ್ಟು ಪವರ್ಫುಲ್ಲು, ಪೊಲಿಟಿಕ್ಸಲ್ಲಿ ಯಾವ ರೀತಿ ಬೆಳೆದಿದ್ದಾನೆ, ಈ ಥರ ಪೂರ್ತಿ ಎಲ್ಲನೂ ಕೂಡ ಎಸ್ಟಾಬ್ಲಿಷನ್ನು ಮಾಡಿದ್ದಾರೆ. ಬಟ್ ಈಗ ಇವರು ಮತ್ತೆ ಅಷ್ಟೇ ಗಂಟೆಗೆ ಹೋದರೆ ಇದು ತುಂಬಾ ಲ್ಯಾಗ್ ಆಗಿ ತೋರಿಸ್ತಾರೆ ಕೂಡ. ಅಂದಂಗೆ ನನಗೆ ಪಾರ್ಟ್ 1ನಲ್ಲಿ ಇಷ್ಟ ಆಗದಿದ್ದು ಪಾರ್ಟ್ ಅಂತಂದರೆ ಅದೇನೆ, ಬರೀ ಪೊಲಿಟಿಕಲ್ ಬಗ್ಗೆ ಅದ್ರ ಬಗ್ಗೆನೇ ಜಾಸ್ತಿಯನ್ನು ಒತ್ತು ಕೊಟ್ಟು ಹೇಳಿದರು. ಬಟ್ ಈ ರೀತಿ ಆ ಥರ ಇರಬಾರ್ದು, ಏನೋ ಒಂದು ಹೊಸ ರೀತಿ ರಿವೆಂಜ್ ಅಂತಂದಮೇಲೆ ಅವ್ರು ಗೆಲ್ತಾರ ನಾವು ಗೆಲ್ತಾರ ಅನ್ನಂಗಿರಬೇಕು ಮೂವಿ. ಆ ಲೆವೆಲ್ಗೆ ಮೂವಿಯನ್ನು ಮಾಡಿರಬೇಕು ಇವರು ಅಂತ ನನ್ನದೊಂದು ಆಸೆ. ಅಂದಂಗೆ ಮಾರ್ಚ್ 19ಕ್ಕೆ ಲವ್ ಮಾಕ್ಟೇಲ್ 3 ಕೂಡ ಬರ್ತಾ ಇದೆ, ಅದನ್ನು ಕೂಡ ನೋಡ್ತೀನಿ, ರಿವ್ಯೂವನ್ನು ಮಾಡ್ತೀನಿ. ಅಂದಂಗೆ ಇನ್ನು ಟ್ರೈಲರ್ನ ಬಂದಿದೆ. ಟ್ರೈಲರ್ ಯಾರು ನೋಡಿಲ್ಲ ಅಂತಂದರೆ ಹೋಗಿ ನೋಡಿ, ಜಿಯೋ ಸ್ಟುಡಿಯೋದಲ್ಲಿ ಸಿಗುತ್ತೆ. ಎನಿವೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಆ್ಯಂಡ್ ಸ್ಟಿಲ್ ವಾಚಿಂಗ್, ಟೇಕ್ ಇಟ್ ದಿಲೀಪ್.